ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಬಹುತೇಕ ಬರದ ಸಿದ್ಧತೆಗಳು ಸಹ ಅಯೋಧ್ಯೆಯಲ್ಲಿ ನಡೀತಾ ಇರುವಂಥದ್ದು. ರಾಮಲಲ್ಲ ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಳಸಿದಂತಹ ಕಲ್ಲು ಮೈಸೂರಿನಿದೆ ಅಂತೇಳಿ ಈಗ ತಿಳಿದು ಬರ್ತಾ ಇದೆ. ಜೊತೆಗೆ ರಾಮಲಲ್ಲನ ಮೂರ್ತಿಯಲ್ಲೂ ಸಹ ಮೈಸೂರಿನ ಶಿಲ್ಪಿಯೇ ಕೆತ್ತನೆ ಮಾಡಿದ್ದಾರೆ. ಜೊತೆಗೆ ಈ ಕಲ್ಲಿನ ವಿಶೇಷತೆ ಏನು, ಜೊತೆಗೆ ಈ ಕಲ್ಲನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಇದು ಯಾವ ಊರಿನದ್ದು, ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅರುಣ್ ಯೋಗಿರಾಜ್ ಅವರ ಹಿರಿಯ ಸಹೋದರ ಸೂರ್ಯಪ್ರಕಾಶ್ ಅವರ ಜೊತೆಗಿದ್ದಾರೆ. ಅವರೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಈ ಕಲ್ಲು ಅಂದರೆ ರಾಮಲಲ್ಲಗೆ ಕೆತ್ತಿರುವಂತಹ ಕಲ್ಲಿನ ವಿಶೇಷತೆ ಏನು ಸರ್? ಸರ್, ಇದು ಶ್ರೀ ಕೃಷ್ಣ ಶಿಲೆ ಅಂತ ಇಲ್ಲಿ ನಮ್ಮ ಮೈಸೂರಿಂದ ಒಂದು 20-25 ಕಿಲೋಮೀಟ್ರ್ ಒಳಗಡೆ ಇರುವಂಥ ಒಂದು ಸ್ಥಳದಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ಇದು ಕೃಷ್ಣ ಶಿಲೆ ಎಲ್ಲ ಇಲ್ಲೇ ಸಿಗುವಂಥದ್ದು, HD ಕೋಟೆ ತಾಲೂಕಿನಲ್ಲಿ. ಈ ಕಲ್ಲಿನಲ್ಲಿ ವಿಶೇಷತೆ ಏನಂತಂದರೆ ಸರ್, ಇದು ಆ್ಯಸಿಡ್ ಪ್ರೂಫ್, ವಾಟರ್ ಪ್ರೂಫ್, ಫೈರ್ ಪ್ರೂಫ್, ರಶ್ ಪ್ರೂಫ್ ಮತ್ತು ವೆದರ್ ಪ್ರೂಫ್ ಅಂತ. ಕಬ್ಬಣ ನಿಮಗೆ ಒಂದು 650 850 ಡಿಗ್ರಿ ಫ್ಯಾನೆಟ್ ಹೀಟಲ್ಲಿ ಕಬ್ಬಣ ಕರಗೋಗುತ್ತೆ ಬೆಂಕಿಗೆ. ಈ ಕಲ್ಲು ನಿಮಗೆ ಕರಗಲ್ಲ, ಸಿಡಿಯಲ್ಲ. ನೀವು ಆ್ಯಸಿಡ್ ಹಾಕಿದ್ರೂ ಏನಂದ್ರೆ ಏನೂ ಆಗೋದಿಲ್ಲ. ಮಳೆ, ಗಾಳಿ, ಬಿಸಿಲು, ಚಳಿಗೆ ಏನೂ ಆಗೋದಿಲ್ಲ ಸರ್. ಇದೇ ಈ ಒಂದು ಕೃಷ್ಣಶಿಲೆಯ ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಅಂದರೆ ಈ ಕಲ್ಲೆಲ್ಲ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಏನಾದ್ರು ಫಸ್ಟ್ ಪರೀಕ್ಷೆಗಳಾಗಿದೆ, ಹೇಗೆ ಹೇಳ್ತಾರೆ ಸರ್? ಹೌದು ಸರ್. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಮೊದಲು ಶಿಲೆ ಕೊಟ್ಟಿದ್ದನ್ನು ಒಂದು ರಿಜೆಕ್ಟ್ ಮಾಡಿ, ಆಮೇಲೆ ಇನ್ನೊಂದು ಕಲ್ಲನ್ನ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಅದು ಪರೀಕ್ಷೆ ಮಾಡಿಸಿ ಆಮೇಲೆ ಕಲ್ಲನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು ಸರ್. ಇದು ಯಾವ ಊರು ಸರ್? ಇದು ಕೋಟೆ, ಗುಜ್ಜೆಗೌಡನಪುರ. ಅಂದರೆ ಆ ಕಾಲದಲ್ಲಿ ನೀವು ಹೇಳ್ತಾ ಇದ್ರಿ ಅದು ಸಾಕಷ್ಟು ವಾಟರ್ ಪ್ರೂಫ್ ಇರ್ಬೋದು ಅಂತೇಳಿ. ಅಂದರೆ ಈಗ ಸ್ಥಾಪನೆ ಮಾಡಿದ್ರೆ ಸಾವಿರಾರು ವರ್ಷಗಳ ಆ ಒಂದು ಮೂರ್ತಿ ಅಲ್ಲೇ ಇರುತ್ತೆ ಸರ್. ಮಳೆ ಇರ್ಬೋದು, ಪ್ರಳಯ ಇರ್ಬೋದು, ಯಾವುದಕ್ಕೂ ಏನೂ ಆಗೋದಿಲ್ವ ಸರ್ ಅಂತ? ಏನು ಸರ್, ಇದೇ ವಿಶೇಷತೆ ಸರ್. ಇವತ್ತು 1200 ವರ್ಷ, 1800 ವರ್ಷ ಇರುವಂಥ ದೇವಾಲಯಗಳಿದ್ದಾವೆ. ನಮ್ಮ ಬೇಲೂರು ಹಳೆಬೀಡು, ನಮ್ಮ ತಲಕಾಡಿನಲ್ಲಿರುವಂಥದ್ದು ಎಲ್ಲನೂ ಕೂಡ ಕೃಷ್ಣಶಿಲೆಯಲ್ಲೇ ಮಾಡಿರೋಂಥದ್ದು ಸರ್. ಇನ್ನೊಂದು ವಿಶೇಷ ಏನಂತಂದರೆ ಅರಮನೆಯಲ್ಲಿ ಇರೋತಕ್ಕಂಥ ವಿಗ್ರಹಗಳೆಲ್ಲವೂ ಕೂಡ ಕೃಷ್ಣಶಿಲೆಯಲ್ಲೇ ಆಗಿರೋದು. 1953ರಲ್ಲಿ ಅರಮನೆಯಲ್ಲಿ ವಿಗ್ರಹಗಳ ಸ್ಥಾಪನೆ ಆಗಿದ್ದು. ಇಂದಿಗೂ ಕೂಡ ಸರ್ ಹೊಸ ಶಿಲೆಯಾಗೇ ಇದೆ. ಕೃಷ್ಣಶಿಲೆಗಳು ಯಾವ್ಯಾವ ಭಾಗದಲ್ಲಿ ಸಿಗುತ್ತೆ ಸರ್ ರಾಜ್ಯದಲ್ಲಿ? ಸರ್, ರಾಜ್ಯದಲ್ಲಿ HD ಕೋಟೆ ಒಂದು ಹಾಗೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗ ಸಿಗ್ತಾ ಇದೆ ಅಂತ ಗೊತ್ತಿದೆ ಸರ್. HD ಕೋಟೆಯಿಂದಲೇ ಮೂಲ ಸರ್. ಅಂದರೆ ಬಹುತೇಕ ಅಯೋಧ್ಯೆಗೆ ಅಂದರೆ ರಾಮ ಮಂದಿರ ಕಟ್ತಾ ಇರೋದಕ್ಕೆ ಅಲ್ಲಿಂದ ಕಲ್ಲುಗಳು ಹೋಗಿದೆ. ಎಷ್ಟು ಕಲ್ಲು ಹೋಗಿದೆ, ಎಷ್ಟು ಟನ್ ಹೋಗಿರ್ಬೋದು ಸರ್? ಸರ್, ನಮ್ಮ ಅಂದಾಜಿನ ಪ್ರಕಾರ ಏನಿಲ್ಲ ಅಂತಂದರೂ ಒಂದು 30ರಿಂದ 40 ಟನ್ ಮೇಲೆ ಹೋಗಿರ್ಬೋದು. ಅಂದರೆ ಬರೀ ಮೂರ್ತಿಯ ಕೆತ್ತನೆಗೆ ಮಾತ್ರ ಈ ಒಂದು ಕಲ್ಲಿನ ಶಿಲೆಯನ್ನು ಆರಿಸ್ಕೊಂಡಿರೋದೇ ವಿಶೇಷ. ಅಷ್ಟು ಟನ್ ಬೇಕಾಗುತ್ತೆ ಸರ್? 30-40 ಟನ್ ಬೇಕಾಗುತ್ತೆ ಅಂತ ನಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಸರ್. ಎಲ್ಲ ಶಿಲೆಗಳು ವಿಗ್ರಹಕ್ಕಾಗತ್ತೆ ಅನ್ನೋದಲ್ಲ, ಅದರಲ್ಲಿ ಆಯ್ಕೆಯನ್ನು ಮಾಡಬೇಕಾಗ್ತದೆ. ಅಂದರೆ ಈಗ ಈ ಥರ ಕಲ್ಲುಗಳು ಬೇರೆ ಸ್ಥಳದಲ್ಲಿ ಸಿಗಲ್ಲ ಅಂತ ಹೇಳ್ತಿದ್ದೀರಾ ಸರ್? ಅದೆಲ್ಲ ಸಂರಕ್ಷಣೆ ಮಾಡೋದಕ್ಕೆ ಯಾವ ರೀತಿ ಮಾಡೋದಂತ ಸರ್? ಸರ್, ಸಂರಕ್ಷಿಸೋದು ಅಂತಂದರೆ ಈಗ ಸರ್ಕಾರದಿಂದನೇ 1800 ಎಕರೆ ಈ ಒಂದು ಬಳಪದ ಕಲ್ಲು ಏನು ಸಿಗ್ತದೆ ಅವರೇ ಅಕ್ವೈರ್ ಅನ್ನೋದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾರು ಟ್ರೆಸ್ಪಾಸರ್ಸ್ ಯಾರು ಹೋಗೋಗಿಲ್ಲ. ಈಗ ಇನ್ನೊಂದೇನಂತಂದರೆ ಸರ್, ನಮಗೆ ಆ ಕಲ್ಲು ಸಿಗತ್ತೆ ಅನ್ನೋದು ನಮಗೆ ಫಸ್ಟು ಭೂಮಿಯಲ್ಲಿ ಒಂದು 20 ಅಡಿ 30 ಅಡಿ ನಾವು ಆಳಕ್ಕೆ ಹೋದ ನಂತರ ನಮ್ಗೆ ಶಿಲೆ ಸಿಗತ್ತೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಸರ್ ಟೆಸ್ಟಿಂಗ್ ಕಳಿಸಿದಾಗ ಸರ್ ಅದರಲ್ಲಿ ಕೆಲವು ಖನಿಜಗಳಿರ್ತವೆ. ಅದರಲ್ಲಿ ಸರ್ ಕೆಲವು ಖನಿಜ ಅಂಶಗಳು ನಮಗೆ ಕಡಿಮೆ ಇದ್ದಾಗ, ಯಾಕೆಂದರೆ ಅದರಲ್ಲಿರುವಂಥ ಅಂಶಗಳು ಜಾಸ್ತಿ ಇದ್ದಾಗ ನಮಗೆ ಥ್ರೋಟ್ ಕ್ಯಾನ್ಸರ್ ಅದು ಇದು ಬರ್ಬೋದು. ಅದೆಲ್ಲವನ್ನು ಟೆಸ್ಟ್ ಮಾಡಿ ಅವ್ರಿಗೆ ಕ್ವಾರಿ ಮಾಡೋದಕ್ಕೆ ಲೈಸೆನ್ಸ್ ಕೊಡೋದು ಸರ್. ಅಂದರೆ ಸರ್, ಈಗ ಅದು ತಿರುಗಿ ಬಿಡುವಂಥದ್ದು ಆ ರೀತಿ ಏನು ಆಗದೆ, ಡ್ಯಾಮೇಜ್ ಆ ಥರ ಆಗೋದೇ ಇಲ್ವಾ ಸರ್ ಅಂತ ಮೂರ್ತಿಗಳು? ಸರ್, ಈಗ ನಾವು ತಗೊಂಡಿದ್ದ ಶಿಲೆ ಎಲ್ಲ ಮೂರ್ತಿ ಆಗತ್ತೆ ಅನ್ನೋ ತಪ್ಪು ಸರ್, ಆಗತ್ತೆ. ಅದಕ್ಕೋಸ್ಕರ ಸರ್ ಕಲ್ಲ ನಾವು ಯಾವ ರೀತಿ ಪರೀಕ್ಷೆ ಮಾಡ್ತೀವಿ ಅಂತಂದರೆ ಫಸ್ಟು ನೀರನ್ನು ಹಾಕ್ತೀವಿ, 1-2 ದಿನ ಎಣ್ಣೆ ಹಾಕಿ ಬಿಟ್ಟಿರ್ತೀವಿ. ಎಣ್ಣೆ ಎಲ್ಲಿ ಇಳಿಯುತ್ತೆ, ಅಲ್ಲಿನಾರ ಬಿರುಕಿದೆಯಾ ಅನ್ನೋದೆಲ್ಲ ಪರೀಕ್ಷೆ ಮಾಡೇ ಕಲ್ಲನ್ನ ತಗೊಳ್ಳೋವಂಥದ್ದು ಸರ್. ಬಹುತೇಕ ಈ ಮೂರ್ತಿಗಳ ಕೆತ್ತನೆ ಮಾಡೋದಕ್ಕೆ ಕೃಷ್ಣಶಿಲೆಯಲ್ಲೇ ಬಳಸೋದಂತ ಸರ್? ಮೂರ್ತಿಯನ್ನು ಮಾಡೋದಕ್ಕೆ ಗರ್ಭಗುಡಿಯಲ್ಲಿ ಮೂರ್ತಿಗಳು ಏನು ನಾವು ಮಾಡ್ತೀವಿ ಸರ್, ಅದು ಕೃಷ್ಣಶಿಲೆಯಲ್ಲೇ ಮಾಡೋದು ಸರ್. ಆಲ್ಮೋಸ್ಟ್ ಅಲ್ಲೊಂದು 99 ಭಾಗ ಶಿಲ್ಪಿಗಳು ಮಾಡ್ತಾರೆ. ಅಂದರೆ ಈಗ ಅಯೋಧ್ಯೆಗೆ ಕೇವಲ ರಾಮಲಲ್ಲ ಮೂರ್ತಿ ಮಾತ್ರ ಈ ಕಲ್ಲು ಹೋಗಿರೋದು, ಬೇರೆ ಇದಕ್ಕೆ ಅದಕ್ಕೆ ಹೋಗಿಲ್ಲ ಸರ್? ಹೌದು ಸರ್. ಅದರಲ್ಲೂ ಏನಂತಂದರೆ ನನ್ನ ತಮ್ಮನಿಗೆ ಅರುಣ್ಗೆ ಕೊಟ್ಟಿರೋಂಥ ಕಲ್ಲು ತುಂಬಾ ಗಟ್ಟಿ ಸರ್. ಯಾಕೆ ಅಂತಂದರೆ ಅದನ್ನು ಕೇಳ್ಪಟ್ಟೆ ನಾನು. ಮೊದಲನೇ ಕಲ್ಲು ಮಾಡಿದಾಗ ಅದನ್ನು ಕಲ್ಲು ಸಾಫ್ಟ್ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿ ಇದು 2ನೇ ಕಲ್ಲನ್ನು ತಯಾರು ಮಾಡಿರುವಂಥದ್ದು. ಭಾಳ ಅದ್ಭುತವಾಗಿರುವಂಥ ಕೆಲಸ ಬಂದಿದೆ. ನಾವು ಪ್ರತಿ ಕ್ಷಣನೂ ವೆಯ್ಟ್ ಮಾಡ್ತಾಯಿದ್ದೀವಿ ಅದೇ ಸೆಲೆಕ್ಟ್ ಆಗಲಿ ಅನ್ನೋದು. ಅದೇ ನಮ್ಮ ಉದ್ದೇಶ, ಅದೇ ನಮ್ಮ ದೇವರಲ್ಲಿ ಪ್ರಾರ್ಥನೆ. ತಮ್ಮವರು ಸರ್, ಈಗ ಒಂದು ದೊಡ್ಡ ಅಂದರೆ ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ ಸರ್. ನಿಮ್ಮ ಕುಟುಂಬಕ್ಕೆ ಈ ಅವಕಾಶ ಸಿಕ್ಕಿದೆ ಸರ್, ಎಷ್ಟು ಖುಷಿ ಆಗ್ತಿದೆ ಸರ್? ಸರ್, ಹೇಳಬೇಕು ಅಂತಂದರೆ ಅವ್ನ ಮೊದಲಿಂದನೂ ದೊಡ್ಡ ಕೆಲಸಗಳು ಮಾಡಬೇಕು ಅನ್ನೋ ಹಂಬಲ, ಅದೊಂದು ಛಲ ಅವನಲ್ಲಿ. ಆ ಛಲ ಮತ್ತು ಹಂಬಲನೇ ಆ ಮಟ್ಟಕ್ಕೆ ತಗೊಂಡೋಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇನ್ನೊಂದು ಏನಂತಂದರೆ ಸರ್, ನಮ್ಮ ತಾತವರು ಬಿ ಬಸವಣ್ಣ ಶಿಲ್ಪಿಯವರು, ನಮ್ಮ ತಂದೆಯವರು ಯೋಗಿರಾಜ್ ಶಿಲ್ಪಿಯವರು, ಇವತ್ತು ನಮ್ಮ ಅರುಣ ಇವತ್ತು ಈಗ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ತುಂಬ ಧನ್ಯ ಸರ್. ಎಲ್ಲರೂ ನೀವು ಮಾತಾಡ್ತಾ ಇರೋದು ಕೇಳಿದ್ರೆ ಖುಷಿ ಆಯ್ತಿದೆ. ಹೊರಗಡೆ ಎಲ್ಲಾರು ಹೋದಾಗ್ಲೂ ನೀವು ಮಾಡ್ತಾ ಇರೋದ ರಾಮ ಅಂತ ಕೇಳಿದಾಗ ಮನ್ಸಿಗೆ ಭಾರಿ ಆನಂದ ಆಗುತ್ತೆ ಸರ್. ಒಂದು ನಂಬಿಕೆ ಇದೆ ಸರ್, ನೀವು ನಿಮ್ಮ ತಮ್ಮ ಮಾಡಿರುವಂತಹ ಮೂರ್ತಿ ಸೆಲೆಕ್ಟ್ ಆಗುತ್ತೆ ಅಂತ ಸರ್ 100ಕ್ಕೆ 1000% ನಂಬಿಕೆ ಇದೆ ಸರ್. ಇದಿಷ್ಟು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಸಹೋದರರ ಮಾತುಗಳು. ಅಂದರೆ ಈಗಾಗಲೇ ಕೃಷ್ಣಶಿಲೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರ ಜೊತೆಗೆ ಈ ಕಲ್ಲನ್ನು ಬಳಸೋದಕ್ಕೆ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಮೆಜರ್ ಅಂದರೆ ಆ ಪರೀಕ್ಷೆಗಳನ್ನ ಮಾಡಿದ್ದಾರೆ. ಆ ಪರೀಕ್ಷೆಯಲ್ಲಿ ಸಾಕಷ್ಟು ಗಟ್ಟಿಯಾಗಿರುತ್ತೆ, ಜೊತೆಗೆ ಸಾಕಷ್ಟು ಬಹು ವರ್ಷಗಳ ಕಾಲ ಇಟ್ಟರೂ ಕೂಡ ಆ ಶಿಲೆ ಏನೂ ಕೂಡ ಆಗೋದಿಲ್ಲ. ಸೊ ಹೀಗಾಗಿ ಆ ಕೃಷ್ಣಶಿಲೆಯಲ್ಲೇ ಬಳಸಿರೋದು ಅಂತೇಳಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು.